ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವೈಸರ್. ಸೊ ಇದನ್ನ ಟಾಪಿಕ್ ಬಂದ್ಬಿಟ್ಟು ಅಡ್ವೆಂಚರ್ ಟೂರಿಂಗ್ ಆಪ್ಷನ್ಸ್ ಇನ್ ದ ಬೈಕ್ ಸೆಗ್ಮೆಂಟ್. ಸೊ ಇಲ್ಲಿ ನಾನು ಬೇಸಿಕಲಿ ಮಾಸ್ ಮಾರ್ಕೆಟ್ ಬೈಕ್ ಸೆಗ್ಮೆಂಟ್ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮಾಸ್ ಮಾರ್ಕೆಟ್ ಅಂದರೆ ಅಂಡರ್ 5 lakhs ಇರುವಂಥದ್ದು. ಬೇಸಿಕಲಿ ಇಲ್ಲಿ ಏನಿಗೆ ಮಾಸ್ ಮಾರ್ಕೆಟ್ ಅಂತ ನಿಮ್ಗೆ ಗೊತ್ತಿರೋದೆ ಜಾಸ್ತಿ ಸರ್ವಿಸ್ ಅವೈಲಬಿಲಿಟಿ, ಶೋರೂಮ್ ಅವೈಲಬಿಲಿಟಿ, ಪಾರ್ಟ್ಸ್ ಅವೈಲಬಿಲಿಟಿ ಇರುವಂಥ ಗಾಡಿಗಳನ್ನ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ಆಬ್ವಿಯಸ್ಲಿ 5 lakhs ಒಳಗಡೆ ಇರುವಂಥ ವೆಹಿಕಲ್ಸ್, ಬಿಕಾಸ್ ನಮ್ಮಂಥವರು ಆಬ್ವಿಯಸ್ಲಿ ಆಕ್ಸೆಸಬಲ್ ಇರೋದು ಇದೆ ಗಾಡಿ. ಸೊ ದೊಡ್ಡ ದೊಡ್ಡ ಗಾಡಿಗಳು ಅದಕ್ಕೆ ನಾನು ಡಿಫ್ರೆಂಟ್ ವೀಡಿಯೋ ಮಾಡ್ತೀನಿ ಈಗ. ಸೊ ಇಲ್ಲಿ ಅಡ್ವೆಂಚರ್ ಟೂರಿಂಗ್ ಅಂತ ಏನು ಅಂತ ಫಸ್ಟ್ ಡಿಸ್ಕ್ರೈಬ್ ಮಾಡ್ಬಿಡ್ತೀನಿ. ಇನ್ ಇಂಡಿಯನ್ ಕಾಂಟೆಕ್ಸ್ಟ್ ಬೇಸಿಕಲಿ ಆಬ್ವಿಯಸ್ಲಿ ನೀವು ಆಚೆ ಕಡೆ ಟೂರು ಮಾಡ್ತೀರಾ. ಅಪಾರ್ಟ್ ಫ್ರಮ್ ದ ಟೂರು ಮಾಡಬೇಕಾದ್ರೆ ನೀವು ಸ್ವಲ್ಪ ಆಫ್ ರೋಡಿಂಗು ಮಾಡ್ತೀರಾ. ಸೊ ಆ ಥರ ಮಾಡುವಂಥ ಗಾಡಿಗಳು ಇಲ್ಲಿ ನಾನು ಲಿಸ್ಟ್ ಮೆನ್ಷನ್ ಮಾಡ್ತೀನಿ. ಒಂದು ಟಾಪ್ 10 ಲಿಸ್ಟ್ ಅಂತಲೇ ಹೇಳ್ಬೋದು. ಸೊ ಅದನ್ನು ಮೆನ್ಷನ್ ಮಾಡ್ತೀನಿ. ಇಲ್ಲಿ ಬೇರೆ ವೆಹಿಕಲ್ಸ್ ಕೆಲವು ಮಿಸ್ ಔಟ್ ಆಗ್ತಾ ಇದೆ, ಬಿಕಾಸ್ ಅದನ್ನು ಮೇಜರ್ಲಿ ನಾವು ಜಾಸ್ತಿ ಟೂರಿಂಗ್ ಯೂಸ್ ಮಾಡ್ಬೋದು. ಅಗೇನ್ ಯಾವ ಗಾಡಿನ ಬೇಕಾದ್ರೆ ಆಫ್ ರೋಡಿಂಗ್ಗೆ ತಗೊಂಡು ಹೋಗ್ಬೋದು. ನಾನು ನಾನು ಮಂದಲ್ ಪಟ್ಟಿಯಲ್ಲಿ ಎತ್ಕೊಂಡು ಹೋಗಿರೋದು ನೋಡಿದ್ದೀರಿ. ಬಟ್ ಇಲ್ಲಿ ನಾನು ಆಫ್ ರೋಡಿಂಗ್ ಮಾಡಬೇಕಾದ್ರೆ ಆಬ್ವಿಯಸ್ಲಿ ಟೂರಿಂಗನ್ನು ಚೆನ್ನಾಗಿ ಕಂಫರ್ಟೇಬಲ್ ಆಗಿ ಮಾಡಬೇಕು. ಅಟ್ ದ ಸೇಮ್ ಟೈಮು ಆಫ್ ರೋಡಿಂಗ್ ನಾನು ನೀವು ತುಂಬ ಹ್ಯಾಪಿಯಾಗಿ ಮಾಡಬೇಕು, ತುಂಬ ಲೈಕ್ ಸ್ಟ್ರಗಲ್ ಮಾಡ್ಕೊಂಡು ಮಾಡಬಾರ್ದು. ಆ ಥರ ನಾನು ನೋಡ್ತಾ ಇದ್ದೀನಿ ಇನ್ ದಿಸ್ ಲಿಸ್ಟ್. ಸೊ ಇಲ್ಲಿ ನಾನು ಲೈಕ್ ಕ್ರೈಟೀರಿಯಾ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಸೊ ಸ್ಪೆಸಿಫಿಕೇಶನ್ ಯಾವ ಥರ ಇರುತ್ತೆ ಅಂದರೆ ನಿಮಗೆ ಬೇಸಿಕಲಿ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿರುತ್ತೆ, ಇದರಲ್ಲಿ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಚೆನ್ನಾಗಿರುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ಸಸ್ಪೆನ್ಷನ್ ಸೆಟಪ್ ನಿಮಗೆ ಶುಡ್ ಬಿ ಕಂಫರ್ಟೇಬಲ್ ವೈಲ್ ಡೂಯಿಂಗ್ ಆಫ್ ರೋಡಿಂಗ್. ಸೊ ಅದನ್ನು ನಾನು ತುಂಬ ಕೇರ್ಫುಲ್ ಕನ್ಸಿಡರ್ ಮಾಡ್ತೀನಿ. ಅಪಾರ್ಟ್ ಫ್ರಮ್ ನೀವು ಅರ್ಗೋನಾಮಿಕಲಿ ಕಂಫರ್ಟೇಬಲ್ ಇರಬೇಕು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಸೊ ಅದನ್ನು ಕನ್ಸಿಡರ್ ಮಾಡ್ತೀನಿ. ಸರಿ, ಇಲ್ಲಿ ಸ್ಟಾರ್ಟ್ ಮಾಡೋಣ. ಸೊ ಲಿಸ್ಟಲ್ಲಿ ನಾನು ಫಸ್ಟ್ 2 lakhs ಅಂಡರ್ ಲಿಸ್ಟ್ ನಾನು ಕನ್ಸಿಡರ್ ಮಾಡಿದೆ. ನಿಮಗೆ 2 ವೆಹಿಕಲ್ ಇದರಲ್ಲಿ ನಾನು ಮೆನ್ಷನ್ ಮಾಡ್ತೀನಿ. ಸೊ ಟಾಪ್ 10 ಲಿಸ್ಟಲ್ಲಿ ನಂಬರ್ 10 ಅಲ್ಲಿ ಬರೋದು ಎಕ್ಸ್ಪಲ್ಸ್ 200 4V. ಸೊ ಈ ಗಾಡಿ ಬಂದ್ಬಿಟ್ಟು ಇಟ್ ಈಸ್ ದ ಫೇವ್ರೇಟ್ ಆಫ್ ಮೆನಿ ಪೀಪಲು, ನಾಟ್ ಜಸ್ಟ್ ಬಿಕಾಸ್ ಆಫ್ ದ ಪ್ರೈಸ್. ಇದು ಅಂಡರ್ ರೇಟ್ ಮಾಡ್ತಾ ಇದೆ 2 lakhs ಒಳಗಡೆ ಅಂತ ಅಷ್ಟೇ ಅಲ್ಲ. ಇಟ್ ಈಸ್ ಆಲ್ಸೋ ಬಿಕಾಸ್ ಆಫ್ ದ ವ್ಯಾಲ್ಯೂ ಆಫ್ ದಿಸ್ ವೆಹಿಕಲು. ವ್ಯಾಲ್ಯೂ ಡ್ರಿವನ್ ಗಾಡಿ ಇದು. ನಿಮಗೆ ಕೇಪಬಿಲಿಟಿ ಆಫ್ ದಿಸ್ ವೆಹಿಕಲು ತುಂಬ ಚೆನ್ನಾಗಿರೋದ್ರಿಂದ, ಎಸ್ಪೆಷಲಿ ಇದರದ್ದು ಆಫ್ ರೋಡಿಂಗ್ ಕೇಪಬಿಲಿಟಿ ತುಂಬ ಚೆನ್ನಾಗಿದೆ. ನಿಮಗೆ ಆಫ್ ರೋಡಿಂಗ್ ಮಾಡೋದಲ್ಲಿ ನಾನು ಹೇಳೋ ಲಿಸ್ಟಲ್ಲಿರೋ ಎಲ್ಲ ವೆಹಿಕಲ್ಸ್ಗಿಂತ ದಿಸ್ ಇಸ್ ದ ಬೆಸ್ಟ್ ವೆಹಿಕಲ್, ಬಿಕಾಸ್ ಇದು ಸಸ್ಪೆನ್ಷನ್ ಸೆಟಪ್ ಆಗಿರೋದು, ಇದರದ್ದು ಸ್ಟೆಬಿಲಿಟಿ ಆಗಿರೋದು ಸೂಪರ್ ಆಗಿದೆ ನಿಮಗೆ ಆಫ್ ರೋಡಿಂಗ್ ಅಲ್ಲಿ. ಅಂಡ್ ಈಸ್ ಆಫ್ ಯೂಸ್ ಆಲ್ಸೋ ತುಂಬ ಚೆನ್ನಾಗಿದೆ, ಲೈಟ್ ವೇಟ್ ಆಗಿದೆ, ನಿಮಗೆ ಆರಾಮಾಗಿ ಇದನ್ನ ಯೂಸ್ ಮಾಡ್ಬೋದು. ಅದರಿಂದ ದಿಸ್ ಇಸ್ ಫೇವ್ರೇಟ್ ಆಫ್ ಮೆನಿ ಲೈಕ್ ಇನ್ಫ್ಲುಯೆನ್ಸರ್ಸ್ ಆರ್ ಯೂಟ್ಯೂಬರ್ಸ್. ಎನಿಬಡಿ ನೀವು ನೋಡ್ತಾ ಇರ್ತೀರಾ, ಈವನ್ ದೊಡ್ಡ ಗಾಡಿ ಬಿಟ್ಟು ಈ ಗಾಡಿನ ದೊಡ್ಡ ಗಾಡಿ ತಗೊಂಡಿರೋರು ಈ ಗಾಡಿನ ತಗೋತಾರೆ, ಎಸ್ಪೆಷಲಿ ಆಫ್ ರೋಡಿಂಗ್ ಮಾಡೋಕ್ಕೆ. ಇದು ಆಫ್ ರೋಡಿಂಗ್ ಕೆಪಬಿಲಿಟಿ ತುಂಬ ಚೆನ್ನಾಗಿದೆ. ಆಬ್ವಿಯಸ್ಲಿ ಇದರಲ್ಲಿ 2 ವರ್ಷನ್ ಬರುತ್ತೆ, ಒಂದು ಸ್ಟ್ಯಾಂಡರ್ಡ್ ವರ್ಷನ್, ಒಂದೊಂದು ರ್ಯಾಲಿ ವರ್ಷನ್. ರ್ಯಾಲಿ ವರ್ಷನ್ ಅಲ್ಲಿ ನಿಮಗೆ ಅಡ್ಜಸ್ಟಬಲ್ ಸಸ್ಪೆನ್ಷನ್, ಆಮೇಲೆ ಸಸ್ಪೆನ್ಷನ್ ಟ್ರಾವೆಲ್ ಸ್ವಲ್ಪ ಜಾಸ್ತಿ ಇದೆ, ಇನ್ ಕೇಸ್ ನೀವು ಅದನ್ನ ಕನ್ಸಿಡರ್ ಮಾಡ್ತಾ ಇದ್ದೀರಾ ಅಂದ್ರೆ. ಬಟ್ ನಿಮಗೆ ಸ್ಟ್ಯಾಂಡರ್ಡ್ ಸೆಟಪ್ ನಿಮಗೆ 1.8 lakhs ನಿಮಗೆ ಆನ್ ರೋಡ್ ನಿಮಗೆ ಕರ್ನಾಟಕದಲ್ಲಿ ಸಿಕ್ಬಿಡುತ್ತೆ. ಸೊ ದಿಸ್ ಇಸ್ ಅ ವೆರಿ ಗುಡ್ ಆಪ್ಷನ್ ಇಫ್ ಯು ಆರ್ ಕನ್ಸಿಡರಿಂಗ್ ಮೋರ್ ಆಫ್ ರೋಡಿಂಗು. ಬಟ್ ಟೂರಿಂಗ್ ಆಸ್ಪೆಕ್ಟಲ್ಲಿ ಸ್ವಲ್ಪ ಫಾಲ್ ಶಾರ್ಟ್ ಆಗುತ್ತೆ. ಅದು ಓನ್ಲಿ ಪ್ರಾಬ್ಲಮ್ ನನಗೆ ಅನ್ಸೋದು ಏನಂದರೆ, ಇದರಲ್ಲಿ ನಿಮಗೆ ಟೂರಿಂಗ್ ಮಾಡಬೇಕಾದ್ರೆ ಆ ಕ್ರೂಸಿಂಗಲ್ಲಿ ನಿಮಗೆ ಸ್ವಲ್ಪ ಬೋರ್ ಹೊಡಿಸುತ್ತೆ, ಬಿಕಾಸ್ ಇದು 90 ಅಪ್ ಚೆನ್ನಾಗಿ ಹೋಗುತ್ತೆ. ಅಗೇನ್ ಇದನ್ನ ಮಾಡೋಕ್ಕೆ ಆಗಲ್ಲ ಅಂತಲ್ಲ, ಇದು ಕರ್ನಾಟಕದಿಂದ ಕಾಶ್ಮೀರ ತನಕ ಹೋಗಿದ್ದಾರೆ ಜನ. ಬಟ್ ಸ್ಟಿಲ್ ಐ ವುಡ್ ಸೇ ನಿಮಗೆ ಸ್ವಲ್ಪ ಬೋರ್ ಹೊಡಿಸುತ್ತೆ. ಇಫ್ ಯು ಆರ್ ಓಕೆ ವಿತ್ ದಟ್ ಯು ಕ್ಯಾನ್ ಅಡ್ಜಸ್ಟ್ ನನ್ನ ಒಪಿನಿಯನ್ಲಿ. ಬಟ್ ಅದೊಂದು ಪ್ರಾಬ್ಲಮ್ ಇದೆ. ಬಟ್ ಎನಿವೆ ನಿಮಗೆ ಆ ಪ್ರಾಬ್ಲಮ್ನ ಬೇಗ ಸಾಲ್ವ್ ಆಗುತ್ತೆ. ಎಕ್ಸ್ಪಲ್ಸ್ 210 ಬರ್ತಾ ಇದೆ, ಕರಿಸ್ಮಾದು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಜೊತೆಗೆ. ಅದು 25 horse power ಇದೆ. ಸೊ ಆರಾಮಾಗಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತೆ. ಎನಿವೆ ಐ ಥಿಂಕ್ ಈ ಇಯರಲ್ಲೇ ಲಾಂಚ್ ಮಾಡೋ ಚಾನ್ಸಸ್ ಇದೆ. ಸೊ ಇಫ್ ಯು ಆರ್ ರೆಡಿ ಟು ವೇಟ್, ಅದನ್ನ ವೇಟ್ ಮಾಡ್ಬೋದು. ರೈಟ್ ನೌ ಆಲ್ಸೋ ದಿಸ್ ವೆರಿ ಗುಡ್ ಆಪ್ಷನ್ ಇಫ್ ಯುವರ್ ಬಜೆಟ್ ಇಸ್ ಅಂಡರ್ 2 lakhs. ಎನಿವೆ ನೆಕ್ಸ್ಟ್ ಆಪ್ಷನ್ಗೆ ಬರೋಣ. ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ, ಎಕ್ಸ್ಪಲ್ಸ್ ತುಂಬ ಕೇಪಬಲ್ ಆಗಿದೆ ಗಾಡಿ. ಬಟ್ ಅದರಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಇರೋದು, ದಟ್ ಈಸ್ ದ ಹೈಟ್ ಇಶ್ಯೂ. ಬಿಕಾಸ್ ಇದನ್ನು ನಾವು ಓಡಿಸಬೇಕಾದ್ರೆ ಎಕ್ಸ್ಪಲ್ಸ್ ನೋಡಬೇಕಾದ್ರೆ ನಿಮಗೆ ಅರೌಂಡ್ 5.8 ಮೇಲೆ ಇದ್ರೆ ನೀವು ಮಾತ್ರ ಓಡಿಸಬಹುದು, ಅದರ್ವೈಸ್ ನಿಮಗೆ ಡಿಫಿಕಲ್ಟ್ ಆಗುತ್ತೆ. ಸೊ ಇಫ್ ಯು ಆರ್ ಅ ಶಾರ್ಟರ್ ರೈಡರ್ ಆ್ಯಂಡ್ ಲುಕಿಂಗ್ ಫಾರ್ ಅ ಗುಡ್ ಲೈಕ್ ಅಡ್ವೆಂಚರ್ ಟೂರಿಂಗ್ ಆಪ್ಷನ್ ಅಂದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ TVS ರಾನಿನ್. ಸೊ 225cc ಗಾಡಿ ಇದು. ಸೊ ಈ ಗಾಡಿ ಆಬ್ವಿಯಸ್ಲಿ ನೀವು ಅನ್ಸ್ಬೋದು ಇದೇ ನೀವು ಅಡ್ವೆಂಚರ್ ಟೂರಿಂಗ್ ಥರನೇ ಕಾಣಿಸ್ತಾ ಇಲ್ಲ, ಒಳ್ಳೆ ರೋಡ್ಸ್ಟರ್ ಥರ ಇದೆ. ಆ್ಯಕ್ಚುಲಿ ಇದು ಒಂದು ರೋಡ್ಸ್ಟರೇ, ರೆಟ್ರೋ ರೋಡ್ಸ್ಟರು. ಬಟ್ ಐ ವುಡ್ ಸೇ ನೀವು ರೆಟ್ರೋ ರೋಡ್ಸ್ಟರ್ ಅಂತ ಹೇಳ್ಬೋದು. ಬಟ್ ಈ ಗಾಡಿ ಏನು ಮೋಸ್ಟ್ ಅಡ್ವಾಂಟೇಜಸ್ ಏನು ಅಂದರೆ, ಇದರಲ್ಲಿ ಒಂದು ಲೈಟ್ ವೇಟ್ ಇದೆ ಈ ಗಾಡಿ. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಇದರಲ್ಲಿ ಸಸ್ಪೆನ್ಷನ್ ಸೆಟಪ್ ತುಂಬ ಸೂಪರ್ ಆಗಿದೆ. ಸೊ ದಿಸ್ ಇಸ್ ಒನ್ ಆಫ್ ದ ಗುಡ್ ಸಸ್ಪೆನ್ಷನ್ ಸೆಟಪ್ ನೀವು ಈ 2 lakh ಅಂಡರಲ್ಲಿ ನೋಡ್ಬೋದು. ಸೊ ಈ ಇದರಿಂದ ಆ್ಯಂಡ್ ಆಲ್ಸೋ ಇದರದ್ದು ಗ್ರೌಂಡ್ ಕ್ಲಿಯರೆನ್ಸ್ 180 mm ಇರೋದ್ರಿಂದ ದಿಸ್ ಇಸ್ ವೆರಿ ಕೇಪಬಲ್ ಆಫ್ ರೋಡರು. ಸೊ ಆಫ್ ರೋಡ್ ಮಾಡೋದಲ್ಲಿ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಇದರಲ್ಲಿ 225cc ಇಂಜಿನ್, ಆಯಿಲ್ ಕೂಲ್ಡ್ ಇಂಜಿನ್ ಇರೋದ್ರಿಂದ ನಿಮಗೆ ಆರಾಮಾಗಿ ನಿಮಗೆ ಟೂರಿಂಗ್ ಮಾಡಬೇಕಾದ್ರೆ ಕ್ರೂಸಿಂಗ್ ತುಂಬ ಆರಾಮಾಗಿ ಮಾಡ್ಬೋದು. ಸೊ ಅದರಿಂದ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ. ಆಲ್ಸೋ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಇದೆ, TVS ಅವರು ಇದಕ್ಕೆ ಒಂದು ಟೂರಿಂಗ್ ಕಿಟ್ ಅಂತ ಸಮಥಿಂಗ್ ಪ್ರೊವೈಡ್ ಮಾಡ್ತಾರೆ. ಸೊ ನೀವು ಜಸ್ಟ್ ಈ ಟೂರಿಂಗ್ ಕಿಟ್ನ ಬೈ ಮಾಡಿಬಿಟ್ರೆ ನಿಮಗೆ ಆರಾಮಾಗಿ ನೀವು ಲೈಕ್ ಜಾಸ್ತಿ ಏನು ಯೋಚನೆ ಮಾಡಬೇಕಾಗಿಲ್ಲ, ನೀವು ಶಾಪಿಂಗ್ ಮಾಡೋದು ಕಮ್ಮಿ ಆಗಿಬಿಡುತ್ತೆ. ಅವರು ನಿಮಗೆ ಲೈಕ್ ಸ್ಯಾಡಲ್ ಬ್ಯಾಗ್ಸು, ಟಾಪ್ ಬಾಕ್ಸು, ಲೈಕ್ ಈ ಸ್ಕ್ರೀನು, ವಿಂಡ್ ಸ್ಕ್ರೀನು, ಆಲ್ ದೋಸ್ ಥಿಂಗ್ಸ್ ನಿಮಗೆ ಪ್ರೊವೈಡ್ ಮಾಡಿಬಿಡ್ತಾರೆ. ಸೊ ದಟ್ ಇಸ್ ಅ ವೆರಿ ಗುಡ್ ಥಿಂಗು. ಆಲ್ಸೋ ಈ ಗಾಡಿಯಲ್ಲಿ ನಿಮಗೆ ಸಾಕಷ್ಟು ಎಲೆಕ್ಟ್ರಾನಿಕಲಿ ನಿಮಗೆ ಅಡ್ವಾನ್ಸ್ ಆಗಿದೆ, ಲೈಕ್ ಸ್ಲೀಪರ್ ಕ್ಲಚ್, USD ಸಸ್ಪೆನ್ಷನ್ ಅದೆಲ್ಲ ಇರೋದ್ರಿಂದ ನಿಮಗೆ ಈವನ್ ನೌ ಐ ವುಡ್ ಸೇ ದಿಸ್ ಇಸ್ ಅ ಗುಡ್ ಬೈ ಅಟ್ ದಿಸ್ ಟೈಮ್ ಆಲ್ಸೋ ಟು ಕನ್ಸಿಡರ್ ಇಟ್ ಫಾರ್ ಅಡ್ವೆಂಚರ್ ಟೂರಿಂಗ್. ಸೊ ನನ್ನ ಒಪಿನಿಯನ್ಲಿ ಶಾರ್ಟರ್ ರೈಡರ್ಸ್ ನೀವು 5.6, 5.7 ಗಿಂತ ಕಮ್ಮಿ ಇದ್ದೀರಾ ಅಂದರೆ ನನ್ನ ಒಪಿನಿಯನ್ಲಿ ಯು ಕ್ಯಾನ್ ಗೋ ಫಾರ್ ದಿಸ್ ವೆಹಿಕಲ್. ನಿಮಗೆ ಈ ಶಾರ್ಟರ್ ರೈಡರ್ಸ್ಗೆ ತುಂಬ ಚೆನ್ನಾಗಿದೆ ಗಾಡಿ TVS ರಾನಿನ್. ಸೊ ನಂಬರ್ 9 TVS ರಾನಿನ್. ಆ್ಯಂಡ್ ನಿಮಗೆ ಕಾಸ್ಟ್ ಅರೌಂಡ್ 2.25 lakhs ಆಗ್ಬಿಡುತ್ತೆ ನಿಮಗೆ ಆನ್ ರೋಡು ಇನ್ ಕರ್ನಾಟಕ. ಸೊ ನೆಕ್ಸ್ಟ್ ಆಪ್ಷನ್ ಬರೋಣ, ನೆಕ್ಸ್ಟ್ ಸೆಗ್ಮೆಂಟು, ದಟ್ ಇಸ್ 2 to 3 lakh ಸೆಗ್ಮೆಂಟು. ಇದರಲ್ಲಿ ಸಾಕಷ್ಟು ವೆಹಿಕಲ್ ಬರುತ್ತೆ. ಆಕ್ಚುಲಿ ಪ್ರೀವಿಯಸ್ಲಿ ದಿಸ್ ವಾಸ್ ದ ಮೋಸ್ಟ್ ಫೇವರೇಟ್ ಸೆಗ್ಮೆಂಟು. ಬಟ್ ಇವಾಗ 400cc ಸಾಕಷ್ಟು ವೆಹಿಕಲ್ ಮೂವ್ ಆನ್ ಆಗಿರೋದ್ರಿಂದ ಸ್ವಲ್ಪ ನಿಮಗೆ ಲಿಸ್ಟ್ ಸ್ವಲ್ಪ ಚೇಂಜಸ್ ಆಗಿದೆ. ನಿಮಗೆ ಬೇಸಿಕಲಿ 3 to 4 lakhs ಅಲ್ಲಿ ನಿಮಗೆ ಲೈಕ್ ಟಾಪ್ ಪರ್ಫಾರ್ಮಿಂಗ್ ಕೇಪಬಲ್ ಗಾಡಿಗಳು ಜಾಸ್ತಿ ನೋಡ್ತೀರಾ. ಇನ್ನು ಇದರಲ್ಲಿ ಲಿಸ್ಟಲ್ಲಿ ನಿಮಗೆ ಫಸ್ಟ್ ಲಿಸ್ಟಲ್ಲಿ ಬರೋದು ಬಂದ್ಬಿಟ್ಟು ಸ್ಕ್ರಾಮ್ 411. ಎಸ್, ರಾಯಲ್ ಎನ್ಫೀಲ್ಡ್ ಅವ್ರದ್ದು ಸ್ಕ್ರಾಮ್ 411. ನನ್ನ ಕಮೆಂಟ್ ಸೆಕ್ಷನಲ್ಲಿ ಒಬ್ಬರು ಕೇಳಿದ್ರು
ಈ ಗಾಡಿನ ತಗೋಬಾರ್ದು ಅಂತ ನಾನು ಅವ್ರಿಗೆ ಮೆನ್ಷನ್ ಮಾಡಿದ್ದೀನಿ. ದಟ್ ದ ಥಿಂಗ್ ಇಸ್ ಅಬೌಟ್ ದಿಸ್ ಗಾಡಿ ನಾನು ಫಸ್ಟ್ ಹೇಳ್ಬಿಡ್ತೀನಿ, ಇದು ತುಂಬ ಕೇಪಬಲ್ ಗಾಡಿ. ಬಿಕಾಸ್ ಇದನ್ನ ಒಂದು ಅಡ್ವೆಂಚರ್ ಟೂರರಿಂದ ಇದನ್ನ ಸ್ಕ್ರಾಂಬ್ಲರ್ ಮಾಡಿರೋದ್ರಿಂದ ಇದ್ರದ್ದು ಫ್ರೇಮ್ ಬಂದ್ಬಿಟ್ಟು ಇಟ್ ಇಸ್ ಕೇಪಬಲ್ ಆಫ್ ಡೂಯಿಂಗ್ ಲಾಟ್ ಆಫ್ ಆಫ್ ರೋಡಿಂಗ್. ನೀವು ಫೋರ್ಟ್ನೈಟ್ ಅವ್ರದ್ದೊಂದು ರಯನ್ ಅವರು ಈ ಗಾಡಿನ ಓಡಿಸಿರೋದು ನೋಡಿರ್ತಾರೆ ಯೂಟ್ಯೂಬಲ್ಲಿ, ಪಾಪ್ಯುಲರ್ ಯೂಟ್ಯೂಬರ್. ಸೊ ಆಬ್ವಿಯಸ್ಲಿ ತುಂಬ ಚೆನ್ನಾಗಿದೆ ಗಾಡಿ. ಆಕ್ಚುಲಿ ನಿಮ್ಗೆ ಆಫ್ ರೋಡಿಂಗ್ ಮಾಡೋದು ತುಂಬ ಚೆನ್ನಾಗಿದೆ. ಟೂರಿಂಗ್ ನಿಮಗೆ ಡೀಸೆಂಟ್ ಆಗಿ ಮಾಡ್ಬೋದು. ಅಪ್ ಟು 100 ಇದರಲ್ಲಿ ಏನು ಅಷ್ಟೊಂದೇನು ವೈಬ್ರೇಷನ್ ಬರಲ್ಲ. ಚೆನ್ನಾಗಿ ನಿಮಗೆ ಲೋ ಆ್ಯಂಡ್ ಟಾರ್ಕ್ ಎಲ್ಲ ಇದೆ. ಎವ್ರಿಥಿಂಗ್ ಈವನ್ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಚೆನ್ನಾಗಿದೆ, ಎಕಾನಮಿಲಿ ಚೆನ್ನಾಗಿದೆ. ಬಟ್ ಓನ್ಲಿ ಥಿಂಗ್ ಇಸ್ ದಿಸ್ ಇಂಜಿನ್ ಇಸ್ ವೆರಿ ಓಲ್ಡ್. ಸೊ ಆಲ್ರೆಡಿ ಇದ್ರದ್ದು ಅಪ್ಡೇಟ್ ಬಂದ್ಬಿಟ್ಟು ನಿಮಗೆ ಈ ಇಯರೇ ಬರುತ್ತೆ ಸ್ಕ್ರಾಮ್ 450 ಆಗಿರೋದ್ರಿಂದ ಅದೊಂದೇ ಇಶ್ಯೂಗೋಸ್ಕರ ನನ್ನ ಸಜೆಸ್ಟ್ ಮಾಡಲ್ಲ. ಅದರ್ವೈಸ್ ಇಸ್ ಇಸ್ ಅ ವೆರಿ ಗುಡ್ ವೆಹಿಕಲ್ ಆಕ್ಚುಲಿ. ನಿಮಗೆ ಒಂದು ಐ ವುಡ್ ನಾಟ್ ಸೇ ಫುಲ್ಲಿ ಗುಡ್ ಫುಲ್ಲಿ ಪ್ರಾಪರ್ ಅಡ್ವೆಂಚರ್ ಬೈಕ್ ಅಲ್ಲ, ಬಟ್ ಸ್ಟಿಲ್ ಒಂದು ಅಡ್ವೆಂಚರ್ ಬೈಕಿಂದ ಡ್ರಿವನ್ ಆಗಿರೋದು, ಐ ಮೀನ್ ಡಿರೈವ್ ಆಗಿರೋದ್ರಿಂದ ಬೇಸಿಕಲಿ ದಿಸ್ ಇಸ್ ಅ ಗುಡ್ ಬೈಕ್. ಬಟ್ ಬೆಟರ್ ವೆಯ್ಟ್ ಫಾರ್ ದ ನ್ಯೂ ಸ್ಕ್ರಾಮ್ 450 ಅಂತ ಹೇಳ್ತೀನಿ. ನಾನು ಇದು ಲಿಸ್ಟಲ್ಲಿ ಇಟ್ಟಿದ್ದೀನಿ, ಬಟ್ ನಾನು ರೆಕಮೆಂಡ್ ಮಾಡಲ್ಲ ಈ ಗಾಡಿನ. ಸೊ ಇನ್ನು ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು S8C ಅಡ್ವೆಂಚರ್. ಇದೊಂದು ಸ್ವಲ್ಪ ಜಾಸ್ತಿ ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾನಿಲ್ಲ ಈಗ, ಬಿಕಾಸ್ ಎಲ್ಲ ಕಡೆ ಹಿಮಾಲಯನ್ ಅಂತಿದೆ. ಈವನ್ ಅದು ಲಿಸ್ಟಲ್ಲಿ ಬರುತ್ತೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಅದರಿಂದ ಇದರದ್ದು ಸ್ವಲ್ಪ ಐ ಥಿಂಕ್ ಈವನ್ ಮೊದಲು ಹಿಮಾಲಯನ್ ಇರಬೇಕಾದ್ರೂ ಸ್ವಲ್ಪ ಇದ್ರದ್ದು ಜಾಸ್ತಿ ನೇಮ್ ಬರ್ತಾ ಇರಲಿಲ್ಲ. ಇವಾಗ ಹೊಸ ಹಿಮಾಲಯನ್ ಬಂದ್ಮೇಲೂ ಅಷ್ಟೊಂದು ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ತಿಲ್ಲ. ಬಟ್ ನೀವು ಪ್ರೈಸ್ ಸೆಗ್ಮೆಂಟ್ ನೋಡೋದಾದ್ರೆ ಅಂಡರ್ 3 lakhs, ದಿಸ್ ಇಸ್ ಅ ವೆರಿ ಗುಡ್ ಆಪ್ಷನ್. 2.85 lakhs ನಿಮಗೆ ಒಳ್ಳೆ ಪವರ್ ಕೊಡ್ತಾರೆ. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಓನ್ಲಿ ಅಡ್ವೆಂಚರ್ ಬೈಕ್ ಅವೈಲೇಬಲ್ ರೈಟ್ ನೌ ಇನ್ ದಿಸ್ ಪ್ರೈಸ್ ಸೆಗ್ಮೆಂಟ್. 2 to 3 lakhs ನಿಮಗೆ ಒಂದು ಪ್ರಾಪರ್ ಅಡ್ವೆಂಚರ್ ಬೈಕ್ ಅಂತ ನೋಡೋದಾದ್ರೆ ದಿಸ್ ಇಸ್ ದ ಓನ್ಲಿ ಬೈಕು. ಸೊ ಇದರಲ್ಲಿ 21 inches ವೀಲು, 17 ರೇರ್ ಸ್ಪೋಕ್ ವೀಲ್ಸು, ಪ್ರಾಪರ್ ನಿಮಗೆ ಅಡ್ವೆಂಚರ್ ಸೆಟಪ್ ಇರುವಂಥ ವೆಹಿಕಲ್ ಇರೋದು ಒಂದೇ. ಸೊ ನನ್ನ ಒಪಿನಿಯನ್ ಇಫ್ ಯು ಲುಕಿಂಗ್ ಫಾರ್ ಅ ಪ್ರಾಪರ್ ಅಡ್ವೆಂಚರ್ ಬೈಕು, ಐ ವುಡ್ ಸಜೆಸ್ಟ್ ಯು ಟು ಗೋ ಫಾರ್ ದಿಸ್. ನಿಮಗೆ ಒಂದು ಒಳ್ಳೆ ಕಾಸ್ಟಲ್ಲಿ ನಿಮಗೆ ಸಿಗ್ತಾ ಇದೆ. 2.85 2.9 lakhs ಅಲ್ಲಿ ಈ ಗಾಡಿ ಸಿಗ್ತಾ ಇದೆ. ಓನ್ಲಿ ಇಶ್ಯೂ ನನ್ನ ಒಪಿನಿಯನ್ ಇಸ್ ದ ಬ್ರ್ಯಾಂಡ್ ನೇಮ್ ಆಫ್ ದ 8C. ಸೊ ನಿಮಗೆ ಅದ್ರ ಜೊತೆ ಅಡ್ಜಸ್ಟ್ ಮಾಡ್ತೀರಾ. ಆ್ಯಂಡ್ ನಿಮ್ಮದು ಸಿಟಿಯಲ್ಲಿ ಇದ್ರದ್ದು ಶೋರೂಮ್ ಇದೆ ಅಂದರೆ ಯು ಕ್ಯಾನ್ ಗೋ ವಿತ್ ಇಟ್. ಅಷ್ಟೊಂದು ಇಶ್ಯೂಸ್ ಬಂದಿಲ್ಲ ನನ್ನ ಒಪಿನಿಯನ್. ನಾನು ನೋಡಿದ್ದೀನಿ, ಯಾರು ಅಷ್ಟೊಂದು ಇಶ್ಯೂಸ್ ಇದ್ರ ಬಗ್ಗೆ ಯಾರು ಹೇಳಿಲ್ಲ. ಬಟ್ ಸ್ವಲ್ಪ ಬ್ರ್ಯಾಂಡ್ ನೇಮಿಂದ ಅಷ್ಟು ಹೈಲೈಟ್ ಆಗ್ತಿಲ್ಲ ಅಂತ ಅನಿಸ್ತಾ ಇದೆ. ಬಟ್ ಇಸ್ ವೆರಿ ಕೇಪಬಲ್ ಗಾಡಿ. ಸ್ಪೆಸಿಫಿಕೇಶನ್ ನೋಡಿದ್ರು, ಅದರ ಜಸ್ಟ್ ಲುಕ್ ನೋಡಿದ್ರು ನಿಮಗೆ ಒಂದು ಪ್ರಾಪರ್ ಅಡ್ವೆಂಚರ್ ಗಾಡಿ ನಿಮಗೆ ಸಿಗ್ತಾ ಇದೆ ನಿಮಗೆ. ಸೊ ದಿಸ್ ನಂಬರ್ 7 in my list. ಸೊ ನಂಬರ್ 6ಗೆ ಬರ್ತೀನಿ ಈಗ. ಸೊ ನಂಬರ್ 6 in the ಲಿಸ್ಟ್ ಬರೋದು ಬಂದ್ಬಿಟ್ಟು ನಿಮಗೆ V-Storm 250. ಸೊ ಸುಜುಕಿ ಅವ್ರದ್ದು V-Storm 250 ಈ ಗಾಡಿ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಇದರದ್ದು ಆಕ್ಚುಲಿ ಸ್ವಲ್ಪ ಅಂಡರ್ ರೇಟೆಡ್ ಗಾಡಿ. ಇಟ್ ಇಸ್ ಅ ವೆರಿ ಕೇಪಬಲ್ ಗಾಡಿ ನನ್ನ ಒಪಿನಿಯನ್ಲಿ. ಇದು ಓನ್ಲಿ ಇಶ್ಯೂ ಇದರಲ್ಲಿ ಏನು ಅಂತ ನಿಮಗೆ ಫಸ್ಟ್ಲಿ ಪಾಸಿಟಿವ್ ಸೈಡ್ ಬಿಡೋಣ. ಇದರಲ್ಲಿ ಐ ಥಿಂಕ್ ಇದು ಒಂದು ಪ್ರಾಪರ್ ನಿಮಗೆ ಪಾಸ್ಚರ್ ಕೊಡುತ್ತೆ ಕೂತ್ಕೊಳ್ಳೋಕ್ಕೆ. ನಿಮಗೆ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿನೂ ಚೆನ್ನಾಗಿದೆ. ಇದರಲ್ಲಿ ಆಲ್ ದ ಥಿಂಗ್ಸ್ ಆರ್ ಚೆನ್ನಾಗಿದೆ. ಹೈವೇ ರೈಡಿಂಗ್ ಸ್ಪೀಡು ಚೆನ್ನಾಗಿದೆ. ನಿಮಗೆ ಟ್ರಾಕ್ಟಬಲ್ ರೇಂಜ್. ಓನ್ಲಿ ಇಶ್ಯೂ ಇದರದ್ದು ಸಸ್ಪೆನ್ಷನ್ ಸೆಟಪ್ ನನ್ನ ಒಪಿನಿಯನ್. ಸಸ್ಪೆನ್ಷನ್ ಸೆಟಪ್ ಯಾವ ಥರ ಟ್ಯೂನ್ ಮಾಡಿದ್ದಾರೆ ಅಂದರೆ ರೋಡ್ಗೆ ಜಾಸ್ತಿ ಹೋಗೋ ಥರ ಟ್ಯೂನ್ ಮಾಡಿದ್ದಾರೆ. ಸೊ ಅದು ಒಂದು ಇಶ್ಯೂ ಇದೆ. ಹೋಪ್ಫುಲಿ ಅವ್ರದ್ದು ನೆಕ್ಸ್ಟ್ ವರ್ಷನಲ್ಲಿ ಏನೋ ಚೇಂಜ್ ಮಾಡ್ತಾರೆ ನೋಡಬೇಕು. ಬಟ್ ರೈಟ್ ನೌ ಇಟ್ ಇಸ್ ಅದೊಂದೇ ಇಶ್ಯೂ ಇದೆ. ಇಫ್ ನಿಮಗೆ ಜಾಸ್ತಿ ನೀವು ರೋಡ್ ಟೂರಿಂಗ್ ಮಾಡ್ತೀರಾ ಅಂದರೆ ಆ ಥರ ನೀವು ಆಫ್ ರೋಡಿಂಗ್ ನೀವು ಸ್ವಲ್ಪ ಮಾಡ್ತೀರಾ. ಸೊ ಇದು ನೀವು ಆಬ್ವಿಯಸ್ಲಿ ನೀವೇ ಜಡ್ಜ್ ಮಾಡಬೇಕಾದ್ರೆ ಆಫ್ ರೋಡಿಂಗ್ ತುಂಬ ಜಾಸ್ತಿ ಮಾಡಲ್ಲ, ಡೀಸೆಂಟಾಗಿ ಆಫ್ ರೋಡಿಂಗ್ ಮಾಡ್ತಾರೆ. ಜಾಸ್ತಿ ನೀವು ರೋಡ್ ಟೂರಿಂಗ್ ಮಾಡ್ತಾರೆ ಅಂದರೆ ಯು ಕ್ಯಾನ್ ಗೋ ವಿತ್ ದಿಸ್ V-Storm 250. ಆ್ಯಕ್ಚುಲಿ ತುಂಬಾ ರಿಲಯಬಲ್ ಇಂಜಿನ್ ಇದೆ ನಿಮ್ಮದು. ಸುಜುಕಿ ಇದು ರಿಲಯಬಲ್ ಜಿಕ್ಸರ್ ಇಂಜಿನ್, ಸಾಕಷ್ಟು ರಿಲಯಬಲ್ ಇಂಜಿನ್. ಆರಾಮಾಗಿ ನೀವು ಸಾಕಷ್ಟು ಕಡೆ ಸುತ್ತಾಡ್ಬೋದು. ಕಂಫರ್ಟಬಲ್ ಕ್ರೂಸಿಂಗ್ ಸ್ಪೀಡ್ ಸಿಗುತ್ತೆ. ಬಟ್ ಆಫ್ ರೋಡಿಂಗ್ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದಾರೆ ಅಂದರೆ ಯು ಕ್ಯಾನ್ ಗೋ ಫಾರ್ ದಿಸ್ ಆಪ್ಷನ್. ಎನಿವೆ ಇಲ್ಲೂ ಪ್ರಾಬ್ಲಮ್ ಹೇಳ್ಬಿಡ್ತಾರೆ, ನಾನು ಶಾರ್ಟ್ ರೈಡರ್ ಆದರೆ ಏನು ಮಾಡೋದು ಅಂತ. ಸೊ ಶಾರ್ಟ್ ರೈಡರ್ಗೆ ಐ ಡೋಂಟ್ ಥಿಂಕ್ ಈ 3 ಗಾಡಿಗಳಲ್ಲಿ ನಿಮ್ಗೆ ಏನೂ ಪ್ರಾಬ್ಲಮ್ ಬರಲ್ಲ. ಬಟ್ ಸ್ಟಿಲ್ ನಾನು 5.6 5.5 ಇದ್ದೀನಿ. ಈ ಗಾಡಿಗಳು ನನಗೆ ಏನೋ ಸೂಟ್ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಬ್ವಿಯಸ್ಲಿ V-Storm ಸ್ವಲ್ಪ ಟಾಲ್ ಇದೆ. ಸೊ ಆ ಗಾಡಿ ಸೂಟ್ ಆಗ್ತಿಲ್ಲ ಅಂತ ಹೇಳಿದ್ರೆ ನಿಮಗೆ ನಾನು 2 ಆಪ್ಷನ್ ಕೊಡ್ತೀನಿ. 2 ಆಪ್ಷನ್ ಬಂದ್ಬಿಟ್ಟು ಒಂದು ರೆಟ್ರೋ ರೋಡ್ಸ್ಟರ್ಸ್ ಆಪ್ಷನ್ಸ್. ಸೊ ಅದರಲ್ಲಿ ನಿಮಗೆ ನಂಬರ್ 5 ಲಿಸ್ಟಲ್ಲಿ ಬರೋದು ರೆಟ್ರೋ ರೋಡ್ಸ್ಟರ್ ಆಪ್ಷನ್ ಬಂದ್ಬಿಟ್ಟು ಮ್ಯಾವ್ರಿಕ್ 440. ಇದು ಹೊಸ ರಿಲೀಸ್ ಆಗಿರೋ ಮ್ಯಾವ್ರಿಕ್ 440. ನೀವು ಮ್ಯಾವ್ರಿಕ್ 440 ಏನಕ್ಕೆ ಮೆನ್ಷನ್ ಮಾಡ್ತೀರಾ ಅಂತ ಹೇಳ್ಬೋದು. ಅದರಲ್ಲಿ ಒಂದು ರೆಟ್ರೋ ರೋಡ್ಸ್ಟರ್ ಹಿಂಗೆ ಆಫ್ ರೋಡರ್ ಆಗ್ಬಿಡುತ್ತೆ ಅಂದರೆ ಇದರಲ್ಲಿ ಸಸ್ಪೆನ್ಷನ್ ಸೆಟಪ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ದಟ್ ಇಸ್ ದ ಓನ್ಲಿ ರೀಸನ್ ಐ ವುಡ್ ಸಜೆಸ್ಟ್ ದಿಸ್ ವೆಹಿಕಲ್. ಆ್ಯಂಡ್ ಆಲ್ಸೋ ನಿಮಗೆ ಟೂರಿಂಗ್ ಚೆನ್ನಾಗಿ ಮಾಡ್ಬೋದು. ಇದರಲ್ಲಿ ಈವನ್ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಡೀಸೆಂಟ್ ಆಗಿದೆ. ಅದೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗಿದೆ ನೀವು. ಬಟ್ ಶಾರ್ಟರ್ ರೈಡರ್ಸ್ಗೆ ಐ ವುಡ್ ಸೇ 805 mm ಸೀಟ್ ಹೈಟ್ ಇರೋದ್ರಿಂದ ನಿಮಗೆ ಆರಾಮಾಗಿ ನೀವು ಲೈಕ್ ಟೂರಿಂಗ್ ಮಾಡ್ಬೋದು. ಎಸ್ ವೆಯ್ಟ್ ಒಂದು ಇಶ್ಯೂ ಇದೆ. ಅದು ಬಿಟ್ಟರೆ ನಿಮಗೆ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಸ್ವಲ್ಪ ಇಶ್ಯೂ ಇದೆ. ಅದು ಬಿಟ್ಟರೆ ನಿಮಗೆ ಈ ಗಾಡಿ ಸಾಕಷ್ಟು ನಿಮಗೆ ಹಾಗೆ ಇದನ್ನು ಸ್ವಲ್ಪ ನೀವು ಜಾಸ್ತಿ ರೋಡ್ ಮಾಡ್ತಾ ಇದ್ದೀರಾ. ಲಿಟಲ್ ಬಿಟ್ ಆಫ್ ರೋಡಿಂಗ್ ಐ ಮೀನ್ V-Storm ಸ್ವಲ್ಪ ಜಾಸ್ತಿ ಮಾಡ್ಬೋದು ನೀವು. ಬಿಕಾಸ್ ಇದು ಸಸ್ಪೆನ್ಷನ್ ಸೆಟಪ್ ತುಂಬ ಚೆನ್ನಾಗಿದೆ ನಿಮಗೆ ಮ್ಯಾವ್ರಿಕ್ 440. ಸೊ ಆಲ್ಸೋ ನಿಮಗೆ ಹೊಸ ಇಂಜಿನ್ ಆಗಿರೋದ್ರಿಂದ ಆ್ಯಂಡ್ ಹೊಸ ವೆಹಿಕಲ್ ಆಗಿರೋದ್ರಿಂದ ಎಲ್ಲ ಅಪ್ಡೇಟೆಡ್ ಫೀಚರ್ ಇದೆ. 6 gears ಇದೆ ಇದರಲ್ಲಿ. ಸೊ ದಿಸ್ ಇಸ್ ಅಗೇನ್ ಅ ವೆರಿ ಗುಡ್ ವೆಹಿಕಲ್ ನನ್ನ ಒಪಿನಿಯನ್ಲಿ ಇಫ್ ಯು ಆರ್ ಕನ್ಸಿಡರಿಂಗ್ ಅಡ್ವೆಂಚರ್ ಟೂರಿಂಗ್ ಇನ್ ದಿಸ್ 2 to 3 lakh ಸೆಗ್ಮೆಂಟ್. ಇದು ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು 3 lakh ಸ್ವಲ್ಪ ಜಾಸ್ತಿ ಪೇ ಮಾಡೋಗುತ್ತೆ. 3,05,6,000 ಏನೋ ಪೇ ಮಾಡೋ. ಐ ಥಿಂಕ್ ಇವಾಗ ಸ್ವಲ್ಪ ಪ್ರೈಸ್ ಅಪ್ಡೇಟ್ ಆಗಿದೆ. ಐ ಥಿಂಕ್ 3.1 lakhs ನೀವು ಪೇ ಮಾಡಬೇಕಾಗುತ್ತೆ. ದಿಸ್ ಇಸ್ ಆಲ್ಸೋ ವೆರಿ ಗುಡ್ ಆಪ್ಷನ್. ದಟ್ ಇಸ್ ದ ಸ್ಪೀಡ್ 400. ನನ್ನ ಒಪಿನಿಯನ್ ದಿಸ್ ಇಸ್ ಅ ರಿಯಲಿ ಗುಡ್ ಆಪ್ಷನ್. ಇದೊಂಥರ ಅಂಡರ್ ರೇಟೆಡ್ ವೆಹಿಕಲ್, ತುಂಬ ವರ್ಸಟೈಲ್ ವೆಹಿಕಲ್. ನೀವು ಸಿಟಿಯಲ್ಲೂ ಚೆನ್ನಾಗಿ ಮಾಡ್ಬೋದು. ಎಸ್ಪೆಷಲಿ ನೀವು ಸಿಟಿಯಲ್ಲಿ ಜಾಸ್ತಿ ಓಡ್ತಾ ಇದ್ದೀರಾ, ಸಮ್ಟೈಮ್ಸ್ ನಾನು ಟೂರ್ ಮಾಡಬೇಕು, ಆಫ್ ರೋಡಿಂಗ್ ಮಾಡಬೇಕು ಅಂದರೆ ದಿಸ್ ಇಸ್ ಆ್ಯಕ್ಚುಲಿ 400X. ಅದು ನನ್ನ ಲಿಸ್ಟಲ್ಲಿದೆ. ಬಟ್ ಈ ಗಾಡಿಯು ತುಂಬ ವ್ಯಾಲ್ಯೂ ಡ್ರಿವನ್ ಗಾಡಿನೇ, ಎಸ್ಪೆಷಲಿ ಫಾರ್ ಶಾರ್ಟರ್ ರೈಡರ್ಸ್. ಸೊ ನೀವು ಶಾರ್ಟರ್ ಆಗಿದ್ದೀರಾ ರೈಡರು, ನೀವು 5.5 5.6 ಇದ್ದೀರಾ ಅಂದರೆ ದಿಸ್ ಇಸ್ ಅ ವೆರಿ ಗುಡ್ ವೆಹಿಕಲ್. ನೀವು ಟೂರಿಂಗ್ ಮಾಡ್ಬೋದು,
ಲೈಟ್ ವೇಟು ಇದೆ ನಿಮಗೆ. ಆ್ಯಂಡ್ ಆಫ್ ರೋಡಿಂಗ್ ಮಾಡಬೇಕಾದ್ರೆ ಈ ಸಸ್ಪೆನ್ಷನ್ ಸೆಟಪ್ ಇದರಲ್ಲಿ ತುಂಬ ಚೆನ್ನಾಗಿರೋದ್ರಿಂದ ಅಗೇನ್ ಮೇನ್ ರೀಸನ್ ಬಿಟ್ಟು ಇದ್ದು ಬೈ ಮಾಡೋ ರೀಸನ್ ಅದು ಸಸ್ಪೆನ್ಷನ್ ಸೆಟಪ್ ತುಂಬ ಚೆನ್ನಾಗಿರೋದ್ರಿಂದ ದಿಸ್ ಇಸ್ ಅ ವೆರಿ ಕೇಪಬಲ್ ಗಾಡಿ ಅಂತ ಹೇಳ್ತೀನಿ. ಇಫ್ ಯು ಆರ್ ಕನ್ಸಿಡರಿಂಗ್ ಇಸ್ ಅಡ್ವೆಂಚರ್ ಟೂರಿಂಗು, ಎಸ್ ನಿಮಗೆ ಇಟ್ ಡಸಂಟ್ ಲುಕ್ ಲೈಕ್ ರೆಟ್ರೋ ರೋಸರ್ ಆಗಿರೋದ್ರಿಂದ ನಿಮಗೆ ಇಟ್ ಡಸಂಟ್ ಫೀಲ್ ಲೈಕ್ ಅನ್ ಅಡ್ವೆಂಚರ್ ಟೂರ್ ಅಂತ ಬೇಕು. ಬಟ್ ಇದರಲ್ಲಿ ಅಡ್ವೆಂಚರ್ ಟೂರಿಂಗ್ ಮಾಡ್ಬೋದು. ನಿಮಗೆ ಸಖತ್ತಾಗಿ ಸ್ಪೀಡ್ಸ್ ಕೊಡುತ್ತೆ ನಿಮಗೆ ಟೂರಿಂಗ್ ಸ್ಪೀಡ್ಸು. ಸೊ ನಿಮಗೆ ಪವರ್ ಬಗ್ಗೆ ಯೋಚನೆ ಮಾಡೋದು ಬೇಕಾದ್ರೆ 400cc ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇದೆ, ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಬಟ್ ಎಸ್ ನಿಮಗೆ ಆಫ್ ರೋಡಿಂಗ್ ಮಾಡಬೇಕಾದ್ರೂ ನಿಮಗೆ ಬಿಕಾಸ್ ಆಫ್ ಸಸ್ಪೆನ್ಷನ್ ಸೆಟಪ್ ಚೆನ್ನಾಗಿರೋದ್ರೆ ಆಫ್ ರೋಡಿಂಗು ನೀವು ಚೆನ್ನಾಗಿ ಮಾಡ್ಬೋದು. ಸೊ ಎಸ್ಪೆಷಲಿ ಈ ಮ್ಯಾವ್ರಿಕ್ ಮತ್ತು ನಾನು ಸ್ಪೀಡ್ 400 ಶಾರ್ಟರ್ ರೈಡರ್ಸ್ಗೆ ನಾನು ಸಜೆಸ್ಟ್ ಮಾಡ್ತೀನಿ ಅಂಡರ್ 3 lakhs. ಸೊ ಇಫ್ ಯು ಆರ್ ನಾಟ್ ಏಬಲ್ ಟು ಲೈಕ್ ಲುಕ್ ಫಾರ್ ಲೈಕ್ 8C ಅಡ್ವೆಂಚರ್ ಆರ್ ಇಷ್ಟ ನಮ್ಗೆ ಸೂಟ್ ಆಗ್ತಿಲ್ಲ ಅಂದರೆ ಯು ಕ್ಯಾನ್ ಗೋ ವಿತ್ ದಿಸ್ ಮಾಡರ್ನ್ ಇಂಜಿನ್ಸು. ಸೊ ಅದು ಒಂದು ಅಡ್ವಾಂಟೇಜು ವಿತ್ ದೀಸ್ ಟು ವೆಹಿಕಲ್ಸ್. ಸೊ ನೆಕ್ಸ್ಟ್ ಅಬೌವ್ 3 lakhs ಹೋಗೋಣ. ಈ ಅಬೌವ್ 3 lakhs ಅಲ್ಲಿ ನಾನು 3 ವೆಹಿಕಲ್ನ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಅದರಲ್ಲಿ ಆಬ್ವಿಯಸ್ಲಿ ನಿಮ್ಮದು ಸ್ಪೀಡ್ 400 ಅಣ್ಣನೇ ಫಸ್ಟ್ ಬರ್ತಾರೆ, ದಟ್ ಇಸ್ ದ ಸ್ಕ್ರಾಮ್ಲರ್ 400X. ಸೊ ಇದು ಬಂದು ಐ ವುಡ್ ಸೇ ಇಟ್ಸ್ ಅ ವೆರಿ ಕೇಪಬಲ್ ಆ್ಯಂಡ್ ವರ್ಸಟೈಲ್ ವೆಹಿಕಲು. ಈ ಸ್ಪೀಡ್ 400 ಏನು ಸ್ವಲ್ಪ ಶಾರ್ಟೇಜ್ ಇದೆ, ಲೈಕ್ ನಿಮಗೆ ಆಫ್ ರೋಡಿಂಗ್ ಮಾಡಬೇಕಾದ್ರೆ ನಿಮಗೆ ಲೈಕ್ ಏನು ಹೇಳಿ ABS ಸ್ವಿಚ್ ಆಫ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಸ್ವಲ್ಪ ಟ್ರಾವೆಲ್ ಜಾಸ್ತಿ ಇದೆ ಇದರಲ್ಲಿ, ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸು ಜಾಸ್ತಿ ಇದೆ. ಸೊ ಆಫ್ ರೋಡಿಂಗ್ ಇದು ಸ್ವಲ್ಪ ಮೋರ್ ಕೇಪಬಲ್ ದನ್ ಸ್ಪೀಡ್ 400 ಆಗಿರೋದ್ರಿಂದ ಆಲ್ಸೋ ಇವನ್ ಟೂರಿಂಗ್ ಆಲ್ಸೋ ಸ್ವಲ್ಪ ಮೋರ್ ಕೇಪಬಲ್ ಬಿಕಾಸ್ ಇದರದ್ದು ಅಪರೈಟ್ ಪಾಸ್ಚರ್ ಇದೆ. ಪ್ಲಸ್ ನಿಮಗೆ ಲಗೇಜ್ ಸ್ವಲ್ಪ ಜಾಸ್ತಿ ಕ್ಯಾರಿ ಮಾಡೋದ್ರಿಂದ ಮೇಬಿ ಒಂದು 10% ಬೆಟರ್ ಕ್ಯಾರಿ ಮಾಡೋದ್ರಿಂದ ದಿಸ್ ವುಡ್ ಬಿ ದ ಬೆಸ್ಟ್ ಬೈಕು ಇಫ್ ಯು ಆರ್ ಕನ್ಸಿಡರಿಂಗ್ ಇಟ್ ಫಾರ್ ಅಂಡರ್ 3 lakhs. ಸೊ ಅಗೇನ್ ದಿಸ್ ಇಸ್ ನಾಟ್ ಅ ಕಂಪ್ಲೀಟ್ ಲೈಕ್ ಅಡ್ವೆಂಚರ್ ಬೈಕು, ಬಟ್ ಸ್ಟಿಲ್ ಐ ವುಡ್ ಸೇ ನಿಮ್ದು ಏನು ಪರ್ಪಸ್ ಇದೆ ಲೈಕ್ ಅಡ್ವೆಂಚರ್ ಮಾಡಬೇಕು, ಟೂರಿಂಗ್ ಮಾಡಬೇಕು, ಅದಕ್ಕೆ ದಿಸ್ ಇಸ್ ಅ ವೆಹಿಕಲ್ ಇಸ್ ಅ ವೆರಿ ಸೂಟೇಬಲ್ ವೆಹಿಕಲ್ ಅಂತ ಹೇಳ್ತೀನಿ. ಸೊ ದಿಸ್ ವುಡ್ ಬಿ ಆಬ್ವಿಯಸ್ಲಿ ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ ಬಿಕಾಸ್ ನಾನು ಆಲ್ರೆಡಿ ಇದ್ರ ಬಗ್ಗೆ ತುಂಬ ಡಿಸ್ಕಸ್ ಮಾಡಿದ್ದೀನಿ. ಬಟ್ ಯು ನೋ ದಿಸ್ ಇಸ್ ಅ ವೆರಿ ಕೇಪಬಲ್ ಬೈಕ್ ಆಗಿರೋದ್ರಿಂದ ಐ ಥಿಂಕ್ ಯು ಶುಡ್ ಕನ್ಸಿಡರ್ ಇಫ್ ಯು ಆರ್ ಲುಕಿಂಗ್ ಔಟ್ ಫಾರ್ ಅಡ್ವೆಂಚರ್ ಟೂರಿಂಗ್ ಆಪ್ಷನ್. ಸೊ ನೆಕ್ಸ್ಟ್ ವೆಹಿಕಲ್ ಬಗ್ಗೆ ಜಾಸ್ತಿ ಮಾತಾಡೋದೇ ಬೇಕಾಗಿಲ್ಲ, ಬಟ್ ಸ್ಟಿಲ್ ಲಿಸ್ಟಲ್ಲಿ ನಾನು ಮೆನ್ಷನ್ ಮಾಡಲೇಬೇಕಾಗುತ್ತೆ, ದಟ್ ಇಸ್ ದ ಹಿಮಾಲಯನ್ 450. ಸೊ ಇದ್ರ ಬಗ್ಗೆ ಐ ಮೀನ್ ನಾನು ಏನು ಲೆಕ್ಚರ್ ಕೊಡೋಕ್ಕಾಗಲ್ಲ ಬಿಕಾಸ್ ದಿಸ್ ಇಸ್ ದ ಐ ವುಡ್ ಸೇ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಫಾರ್ ಯು ಟು ಲುಕ್ ಔಟ್ ಫಾರ್ ಅನ್ ಅಡ್ವೆಂಚರ್ ಟೂರ್. ನಿಮ್ಮ ಹತ್ರ ದುಡ್ಡಿದ್ದು ಪ್ರಾಬ್ಲಮೇ ಇಲ್ಲ ಅಂದರೆ ದಿಸ್ ಇಸ್ ದ ವೆಹಿಕಲ್ ಯು ಶುಡ್ ಬೈ ಅಷ್ಟೇ, ಬೇರೆ ಏನೋ ನಾನು ಹೇಳೋಕ್ಕಾಗಲ್ಲ. ದಿಸ್ ಇಸ್ ದ ವೆಹಿಕಲ್, ಇದರಲ್ಲಿ ಎಲ್ಲ ಥರ ಕೇಪಬಿಲಿಟೀಸ್ ಇದೆ, ಆಫ್ ರೋಡಿಂಗು, ಟೂರಿಂಗು, ನಿಮಗೆ ಈವನ್ ಮೈಲೇಜು ಇದೆ, ಈವನ್ ಟ್ಯಾಂಕ್ ಕೆಪಾಸಿಟಿನೂ ಇದೆ. ಐ ಮೀನ್ ಇದು ತುಂಬ ಎಕ್ಸ್ಟ್ರಾನೇ ಇದೆ ನಿಮಗೆ. ಇಟ್ಸ್ ಓವರ್ವೆಲ್ಮಿಂಗ್ ಗಾಡಿ, ನಿಮಗೆ ನಿಮ್ಮ ಕೇಪಬಿಲಿಟಿಗಿಂತ ಜಾಸ್ತಿನೇ ಇದೆ ಈ ಗಾಡಿಯಲ್ಲಿ. ಸೊ ಏನು ಮೆನ್ಷನ್ ಮಾಡಬೇಕಾಗಿಲ್ಲ, ಸರ್ವಿಸ್ ಅವೈಲಬಿಲಿಟಿ ಇದೆ ರಾಯಲ್ ಎನ್ಫೀಲ್ಡು. ಸೊ ಐ ಮೀನ್ ದಿಸ್ ಇಸ್ ಲೈಕ್ ನೋ ಬ್ರೈನರ್ ಗಾಡಿ ಇದೆ. ನಿಮಗೆ ನಿಮ್ಮ ಹತ್ರ ದುಡ್ಡಿದೆ ಅಂದರೆ ಗೋ ಫಾರ್ ಅಡ್ವೆಂಚರ್ ಹಿಮಾಲಯನ್ 450. ಇದಕ್ಕಿಂತ ಜಾಸ್ತಿ ನಾನು ಏನು ಮಾತಾಡಲ್ಲ ಹಿಮಾಲಯನ್ 450ಗೆ, ಆಲ್ರೆಡಿ ನಾನು ಸಾಕಷ್ಟು ವೀಡಿಯೋ ಮಾಡಿಬಿಟ್ಟಿದ್ದೀನಿ. ಸೊ ಹಿಮಾಲಯನ್ 450 ನಿಮ್ಮ ಹತ್ರ ದುಡ್ಡಿದೆ ಅಂದರೆ ಗೋ ಫಾರ್ ಇಟ್ ಅಷ್ಟೇ, ಕಣ್ಣು ಮುಚ್ಕೊಂಡು. ಸೊ ನೆಕ್ಸ್ಟ್ ವೆಹಿಕಲ್ ಲಾಸ್ಟ್ ಲಿಸ್ಟಲ್ಲಿ ಬರ್ತಾ ಇರೋದು ಆಬ್ವಿಯಸ್ಲಿ ಹಿಮಾಲಯನ್ ಲಾಸ್ಟಾಗಿ ಬರಬೇಕಿತ್ತಲ್ಲ, ಏನಕ್ಕೆ ಇದಿಲ್ಲ ನೆಕ್ಸ್ಟ್ ಬರ್ತಾ ಇದೆ. ದಿಸ್ ಇಸ್ ದ KTM ಅಡ್ವೆಂಚರ್ 390. ಸೊ ಇದನ್ನು ನಾನು ಲಾಸ್ಟಲ್ಲಿ ಏನಕ್ಕೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ ಇದರಲ್ಲಿ 3 ವರ್ಷನ್ ಇದೆ ನಿಮಗೆ. ಒಂದು ಬೇಸಿಕಲಿ ಎಕ್ಸ್ ವರ್ಷನು, ಇನ್ನೊಂದು ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ವರ್ಷನ್, ಇನ್ನೊಂದು ಸ್ಪೋಕ್ ವೀಲ್ ವರ್ಷನ್. ಸೊ ಎಕ್ಸ್ ವರ್ಷನ್ ಬಂದ್ಬಿಟ್ಟು ನಿಮಗೆ 2.8 lakhs ನಿಮಗೆ ಎಕ್ಸ್ ಶೋರೂಮ್ ಇದೆ. ಐ ಥಿಂಕ್ ನಿಮಗೆ 3.5-3.6 lakhs ಅಲ್ಲಿ ಬಂದ್ಬಿಡುತ್ತೆ. ಸೊ ಇಫ್ ನಿಮಗೆ ಐ ವಾಂಟ್ ಸೇ ಬಜೆಟ್ ಕನ್ಸ್ಟೆಂಟ್ ಅಂತ ಏನಿಲ್ಲ, 10,000 ಕೊಡೋಕೆ ರೆಡಿ ಇರ್ತೀರಾ ನೀವು ಹಿಮಾಲಯನ್ ತಗೊಳ್ಳೇಬೇಕು ಅಂದರೆ. ಬಟ್ ಐ ವುಡ್ ಸೇ ಈ ವೆಹಿಕಲ್ನ ಯಾರು ತಗೋಬೇಕಂತ ಹೇಳ್ತೀನಿ. ಸೊ ಬೇಸಿಕಲಿ ಈ ವೆಹಿಕಲ್ ಆಸ್ ಅನ್ ಅಡ್ವೆಂಚರ್ ಟೂರ್ ನೀವು ಯಾವಾಗ ತಗೋಬೇಕಾದ್ರೆ ಎಸ್ಪೆಷಲಿ ಓವರ್ ಹಿಮಾಲಯನ್ ವಿಚ್ ಇಸ್ ದ ಬೆಸ್ಟ್ ಆಪ್ಷನ್ ರೈಟ್ ನೌ ಟು ಗೋ ವಿತ್. ಏನಕ್ಕೆ ಇದನ್ನ ತಗೋಬೇಕಂದ್ರೆ ನನ್ನ ಒಪಿನಿಯನ್ ಓನ್ಲಿ ರೀಸನ್ ನೀವು ಏನಕ್ಕೆ ತಗೋತೀರಾ ಅಂದರೆ ನೀವು ಆಫ್ ರೋಡಿಂಗ್, ನೀವು ಸ್ವಲ್ಪ ಟೆಕ್ನಿಕಲ್ ಆಫ್ ರೋಡಿಂಗ್ ಮಾಡೋ ಪ್ಲಾನ್ ಇದೆ. ಬಿಸಿ ಹಿಮಾಲಯನಲ್ಲಿ ಐ ಆಲ್ರೆಡಿ ಟೋಲ್ ಟೂರಿಂಗಲ್ಲಿ ನೀವು ಅದರ ಕಣ್ಣು ಮುಚ್ಕೊಂಡು ಇದನ್ನು ತಗೋಬಹುದು. ಬಟ್ ಆಫ್ ರೋಡಿಂಗ್ ಮಾಡಬೇಕಾದ್ರೆ ಕೆಲವರಿಗೆ ಅದು ಸೂಟ್ ಆಗಲ್ಲ, ಮೇ ಬಿ ಬಿಕಾಸ್ ಆಫ್ ದ ವೆಯ್ಟ್. ಸೊ ವೆಯ್ಟಿಂದ ನಿಮಗೆ ಹಿಮಾಲಯನ್ ಇಶ್ಯೂ ಆಗ್ತಾ ಇದೆ ಆಫ್ ರೋಡಿಂಗ್ ಮಾಡೋದಲ್ಲಿ ಅಂತ ಅನಿಸುತ್ತೆ, ಯು ಕ್ಯಾನ್ ಗೋ ವಿತ್ ದಿಸ್ ವೆಹಿಕಲ್. ಅಗೇನ್ ಇದು ವೆಯ್ಟ್ ಒಂದೇ ನಿಮ್ಗೆ ಹೆಲ್ಪ್ ಮಾಡುತ್ತೆ ಬಿಕಾಸ್ ಇದರಲ್ಲಿ ಸಸ್ಪೆನ್ಷನ್ ಸೆಟಪ್ಪು ಅಷ್ಟೊಂದು ಚೆನ್ನಾಗಿಲ್ಲ ನಿಮಗೆ. ಆ್ಯಂಡ್ ಐ ಥಿಂಕ್ ಇದ್ರ ಇಂಜಿನ್ ಒಂಥರ ಲೈಕ್ ವಿಚಿತ್ರವಾಗಿದೆ. ಸ್ವಲ್ಪ ಐ ವುಡ್ ಸೇ ಇಟ್ ಇಸ್ ಪವರ್ಫುಲ್ ಇನಫ್ ಟು ಡೂ ಟೂರಿಂಗ್ ಮಾಡೋಕ್ಕೆ ತುಂಬ ಕೇಪಬಲ್ ಆಗಿದೆ. ಬಟ್ ಆಫ್ ರೋಡಿಂಗ್ ಮಾಡಬೇಕಾದ್ರೆ ನನಗೆ ಸ್ವಲ್ಪ ಫಾಲ್ ಶಾರ್ಟ್ ಅಂತ ಅನ್ಸುತ್ತೆ ಕಂಪೇರಿಂಗ್ ಇಟ್ ವಿತ್ ಹಿಮಾಲಯನ್. ಬಟ್ ಎನಿವೆ ಹೇಳ್ತಾ ಇಲ್ವಾ, ಕೆಲವರಿಗೆ ಬಿಕಾಸ್ ಆಫ್ ದ ವೆಯ್ಟ್ ಟೀಮ್ ಆಫ್ ಹಿಮಾಲಯನ್ ಸೂಟ್ ಆಗ್ತಿಲ್ಲ. ನಿಮಗೆ ಕೆಲವರಿಗೆ ಲೈಕ್ ಸ್ಪೆಸಿಫಿಕ್ ಫೀಚರ್ಸ್ ಬೇಕು, ಲೈಕ್ ಟ್ರಾಕ್ಷನ್ ಕಂಟ್ರೋಲು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಬಟ್ ಕೇಪಬಿಲಿಟಿ ವೈಸ್ ನಂಗೆ ಸ್ಟಿಲ್ ಹಿಮಾಲಯನ್ ಇಸ್ ಅ ಬೆಟರ್ ವೆಹಿಕಲ್ ಅನ್ಸುತ್ತೆ. ಬಟ್ ಇಫ್ ಯು ಆರ್ ಸ್ಟಿಲ್ ಇನ್ನೊಂದು ಆಪ್ಷನ್ ನಾನು ಇದನ್ನ ಕನ್ಸಿಡರ್ ಮಾಡಲ್ಲ ನಿಮಗೆ. ದ ರೀಸನ್ ಇಸ್ ಎನಿವೆ ಆಪ್ಷನಲ್ಲಿ ಹಾಕ್ಬೇಕಂತ ಮೆನ್ಷನ್ ಮಾಡಿಬಿಟ್ಟಿದ್ದೀನಿ. ಸ್ಟ್ಯಾಂಡರ್ಡ್ ಎಕ್ಸ್ ವರ್ಷನಲ್ಲಿ ನಿಮಗೆ ಸ್ವಲ್ಪ ಫೀಚರ್ಸ್ ಕಮ್ಮಿ ಕೊಟ್ಟಿರ್ತಾರೆ. ಸ್ಟ್ಯಾಂಡರ್ಡ್ ನಿಮಗೆ ಜಾಸ್ತಿ ಲೈಕ್ ಕಾರ್ನರಿಂಗ್ ABS ಆಲ್ ದೋಸ್ ಥಿಂಗ್ಸ್ ಕೊಟ್ಟಿರ್ತಾರೆ. ಸ್ಪೋಕ್ ವೀಲ್ ವರ್ಷನ್ ನಿಮಗೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಕೊಟ್ಟಿರ್ತಾರೆ. ದಟ್ ಇಸ್ ಅ ಗುಡ್ ಫೀಚರ್ ನನ್ನ ಒಪಿನಿಯನ್. ಸ್ಪೋಕ್ ವೀಲ್ಸು ಇದೆ. ಸೊ ದ ಥಿಂಗ್ ಇಸ್ ಈ 3 ವೆಹಿಕಲಲ್ಲಿ ನನಗೆ ಐ ಥಿಂಕ್ ದ ಮೋಸ್ಟ್ ಸ್ಮಾರ್ಟ್ ಡಿಸಿಷನ್ ವಿಲ್ ಬಿ ನೀವು ಎಕ್ಸ್ನ ತೊಗೊಂಡ್ಬಿಟ್ಟು ನೀವು ಅಡ್ಜಸ್ಟಬಲ್ ಸಸ್ಪೆನ್ಷನ್ನ ಇದರಿಂದ ತೊಗೊಂಡ್ಬಿಟ್ರೆ ಅದು ಸ್ಪೋಕ್ ವೀಲ್ ವರ್ಷನಿಂದ ನೀವು ಹೆಂಗಾದರೂ ಯಾರ ಹತ್ರ KTM ಅವ್ರ ಹತ್ರ ಕೇಳ್ಬಿಟ್ಟು ತೊಗೊಂಡ್ರೆ ಬೆಟರ್ ಅಂತ ಅನ್ಸುತ್ತೆ. ಬಟ್ ಎನಿವೆ ರೈಟ್ ನಾವು ಇಟ್ ಡಸಂಟ್ ಮೇಕ್ ಸೆನ್ಸ್. ಏನಕ್ಕೆ ಇದರದ್ದು ನ್ಯೂ ವರ್ಷನ್ ಬರ್ತಾ ಇದೆ, ಅದರಲ್ಲೂ 2 ಗಾಡಿ ಬರ್ತಾ ಇದೆ. ಎಂಡ್ಯೂರೋ ಒಂದು ವರ್ಷನ್ ಬರ್ತಾ ಇದೆ, ಇನ್ನೊಂದು ನಾರ್ಮಲ್ ಅಡ್ವೆಂಚರ್ ಟೂರಿಂಗ್ ಒಂದು ವರ್ಷನ್ ಬರ್ತಾ ಇದೆ. ಸೊ ದ್ಯಾಟ್ ಲುಕ್ಸ್ ರಿಯಲಿ ಗುಡ್. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಇದರಲ್ಲಿರೋ ಇಂಜಿನ್ ಬಂದ್ಬಿಟ್ಟು ಸ್ವಲ್ಪ ನಾಯ್ಸಿ ಆಗಿದೆ, ತುಂಬ ವೈಬ್ರೇಷನ್ಸ್ ಇದೆ. ಸೊ ಹೊಸ ಇಂಜಿನ್ ನಾನು ಆಲ್ರೆಡಿ ಟ್ರೈ ಮಾಡಿದೆ ಆಸ್ಪರ್ನಲ್ಲಿ. ದಟ್ ಸೀಮ್ಸ್ ಟು ಬಿ ವೆರಿ ಎಂಗೇಜಿಂಗ್, ಎಂಟರ್ಟೈನಿಂಗ್ ಆಗಿದೆ. ಲೋ ಆ್ಯಂಡ್ ಟಾರ್ಕ್ ಇಲ್ಲ ಅಂದ್ರೂ ನನಗೆ ಆ ಇಂಜಿನ್ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ನನ್ನ ಒಪಿನಿಯಲ್ಲಿ ಅದ್ರ ಮೇಲೂ ನಾನು ವರ್ಕ್ ಮಾಡಿರ್ತಾರೆ ಅಂತ ಅನ್ಕೋತೀನಿ KTM ವೆನ್ ಕನ್ಸಿಡರಿಂಗ್ ಇಟ್ ಏನ್ ಅಡ್ವೆಂಚರು. ಆ್ಯಂಡ್ ಆಲ್ ದ ಐ ಥಿಂಕ್ ತುಂಬಾ ಜಾಸ್ತಿ ಅಡ್ವಾನ್ಸ್ ಆಗಿರುತ್ತೆ ಆ ಗಾಡಿ ಕಂಪೇರ್ ಟು ದಿಸ್. ಎಷ್ಟೊಂದು ಇಶ್ಯೂಸ್ ಇದರಲ್ಲಿ ಏನಿದೆ ಅದನ್ನ ರಿಸಾಲ್ವ್ ಮಾಡಿರ್ತಾರೆ. ಸೊ ನಾನೇನು ಹೇಳ್ತೀನಿ ಅಂದರೆ ಯು ಬೆಟರ್ ವೇಟ್ ಫಾರ್ 2025 ನೀವು ಇಫ್ ಯು ಆರ್ ಪ್ಲಾನಿಂಗ್ ಟು ಬೈ KTM ಗಾಡಿ ಬೇಕು ಅಂತ ಅನ್ಕೊಂಡ್ರೆ ಐ ವುಡ್ ಸಜೆಸ್ಟ್ ಟು ಬೈ ಇಟ್ ಅಟ್
2025. ಅದರ್ವೈಸ್ ನಿಮಗೆ ಓಕೆ ಬೈ ಮಾಡಲೇಬೇಕು ನನಗೆ KTM ಹಿಮಾಲಯ ನನಗೆ ಸೂಟ್ ಆಗ್ತಿಲ್ಲ ಬಿಕಾಸ್ ಆಫ್ ದ ವೇಟ್ ಅಂದರೆ ಯು ಕ್ಯಾನ್ ಗೋ ವಿತ್ KTM ಅಡ್ವೆಂಚರ್ 390. ಬಟ್ ಐ ಥಿಂಕ್ ನೀವು ಬರೀ ವೇಟ್ ಒಂದೇ ಅಡ್ವಾಂಟೇಜ್ ಸಿಗುತ್ತೆ, ಅದು ಬಿಟ್ಟರೆ ನಿಮಗೆ ಎಲ್ಲ ಡಿಸ್ಅಡ್ವಾಂಟೇಜಸ್ ಸಿಗುತ್ತೆ. ಪ್ಲಸ್ ಈ ಗಾಡಿನ ಅಪ್ಡೇಟ್ ಆಗ್ತಾ ಇರೋದನ್ನ ನನ್ನ ಒಪಿನಿಯನ್ ನಾನು ಇದನ್ನು ರೆಕಮೆಂಡ್ ಮಾಡಲ್ಲ. ಸೊ ಎನಿವೆ, ಸೊ ದಿಸ್ ಇಸ್ ದ ಲಿಸ್ಟ್ ನನ್ನ ಒಪಿನಿಯನ್ಲಿ ಟಾಪ್ 10 ಲಿಸ್ಟ್ ನಂದು ಫಾರ್ ಅಡ್ವೆಂಚರ್ ಟೂರಿಂಗು. ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋ ಗಾಡಿಗಳು ಯಾವುದು ಇನ್ ಜನರಲ್ ಒಂದು ಸಮ್ಮರಿಯಾಗಿ ಸಜೆಸ್ಟ್ ಮಾಡೋದ್ರೆ, ನೀವು ಅಂಡರ್ 2 lakhs ಇದ್ದೀರಾ ಅಂದರೆ ನನ್ನ ಒಪಿನಿಯನ್ ಬೆಸ್ಟ್ ಆಪ್ಷನ್ ಇರೋದು ಎಕ್ಸ್ಪಲ್ಸ್ 200. ಅದು ನೀವು 210ಗೆ ವೇಟ್ ಮಾಡಿದ್ರೆ ಬೆಟರ್ ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ ಇವಾಗಿರೋದು ತೊಗೋಬೋದು, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ ಗಾಡಿ. ಹೈಟ್ ಇಶ್ಯೂ ಆಗ್ತಾ ಇದೆ ಅಂದರೆ ಗೋ ಫಾರ್ ರಾನಿಂಗ್ ತುಂಬ ಚೆನ್ನಾಗಿದೆ ಗಾಡಿ. ಸೊ ಅದು ಬಿಟ್ಟರೆ ನಿಮಗೆ 2 to 3 lakh ಸೆಗ್ಮೆಂಟಲ್ಲಿ ನನ್ನ ಒಪಿನಿಯನ್ಲಿ ನಿಮಗೆ ಒಂದು ಪ್ರಾಪರ್ ಅಡ್ವೆಂಚರ್ ಬೇಕು ಅಂದರೆ ಸ್ಟಿಲ್ ಇದು ತುಂಬ ಅಂಡರ್ ರೇಟೆಡ್ ಎಡ್ಜಿ ಅಡ್ವೆಂಚರ್ ತೊಗೊಳ್ಳಿ, ನಿಜವಾಗ್ಲೂ ಚೆನ್ನಾಗಿದೆ, ನಿಮಗೆ ಏನು ತಲೆನೇ ಕೆಡಿಸ್ಕೋಬೇಕಾಗಿಲ್ಲ. ಬಟ್ ನಿಮಗೆ ಬ್ರ್ಯಾಂಡ್ ನೇಮಿಂದ ಪ್ರಾಬ್ಲಮ್ ಇದೆ ಅಂದರೆ ನೀವು ವಿ ಸ್ಟಾಪ್ ತೊಗೊಳ್ಳಿ. ಈಗ ನೀವು ಜಾಸ್ತಿ ರೋಡ್ ಟೂರಿಂಗ್ ಮಾಡ್ತೀರಾ, ಕಮ್ಮಿ ನೀವು ಆಫ್ ರೋಡಿಂಗ್ ಮಾಡ್ತೀರಾ ಅಂದರೆ ಅದರ್ವೈಸ್ ನಿಮಗೆ ನನ್ನ ಒಪಿನಿಯನ್ ಎರಡು ಬ್ಯಾಲೆನ್ಸ್ ಆಗಿ ಮಾಡ್ತೀರಾ ಅಂದರೆ ಮ್ಯಾವ್ರಿಕ್ ಇಲ್ಲ ಸ್ಪೀಡ್ 400 ಇತ್ತು ಯಾವುದೋ ಒಂದು ತಗೊಳ್ಳಿ. ಎರಡು ಚೆನ್ನಾಗಿದೆ, ಒಂದು ಇಂಜಿನ್ ತುಂಬ ಚೆನ್ನಾಗಿದೆ, ಇನ್ನೊಂದು ಬಂದ್ಬಿಟ್ಟು ಕೇಪಬಿಲಿಟಿ ವೈಸ್ ನಿಮಗೆ ಸಸ್ಪೆನ್ಷನ್ ಸೆಟಪ್ ಎಲ್ಲ ಮಾಡರ್ನ್ ಫೀಚರ್ ಇರೋದು ಸ್ಪೀಡ್ 400 ಇದೆ. ಸೊ ಅದನ್ನು ತಗೋಬೋದು. ಇಫ್ ಯು ಕನ್ಸಿಡರ್ ಅಬೌವ್ 3 lakh ಸೆಗ್ಮೆಂಟ್ ಅಂದರೆ ಎರಡೇ ಆಪ್ಷನ್ ಇರೋದು. ದಟ್ ಇಸ್ ನನ್ನ ಒಪಿನಿಯನ್ ಇಸ್ ಸ್ಕ್ರಾಂಬ್ಲರ್ 400X ಮತ್ತು ಹಿಮಾಲಯನ್ 450. ನಾನು ಅದೇ ಸಜೆಸ್ಟ್ ಮಾಡ್ತೀನಿ. ಈ ಸ್ಕ್ರಾಂಬ್ಲರ್ ಓನ್ಲಿ ರೀಸನ್ ನಾನು ಏನಕ್ಕೆ ಬೈ ಮಾಡ್ತೀನಿ ಅಂದರೆ ನನ್ನ ಸಿಟಿಯಲ್ಲೇ ತುಂಬ ಆಕ್ಟಿವಿಟೀಸ್ ಇರೋದು, ಜಾಸ್ತಿ ಆಕ್ಟಿವಿಟೀಸ್ ಇರುತ್ತೆ. ಸೊ ಬರೀ ನನಗೆ ಆಫ್ ರೋಡಿಂಗ್ ನನಗೆ ಓನ್ಲಿ ಒನ್ ಬೈಕ್ ಬೇಕು, ನನಗೆ ಎರಡು ಬೈಕ್ ಇಟ್ಕೊಳ್ಳೋಕ್ಕಾಗಲ್ಲ ಅಂದರೆ ಯು ಬೆಟರ್ ಗೋ ಫಾರ್ ಸ್ಕ್ರಾಂಬ್ಲರ್ 400X. ಅವಾಗ ನಿಮಗೆ ವರ್ಸಿಟಿಲಿಟಿ ಇರುತ್ತೆ, ಸಿಟಿಯಲ್ಲಿ ಆರಾಮ್ ಓಡಿಸ್ಬೋದು, ಟೂರಿಂಗ್ ಮಾಡ್ಬೋದು, ಆಫ್ ರೋಡಿಂಗ್ ಮಾಡ್ಬೋದು. ಬಟ್ ನನಗೆ ಜಾಸ್ತಿ ಹೈಟೆಕ್ ಆಫ್ ರೋಡಿಂಗ್ ಮಾಡಬೇಕು, ತುಂಬ ಲಾಂಗ್ ಟೂರಿಂಗ್ ಮಾಡಬೇಕು ಆ್ಯಂಡ್ ನನಗೆ ಒಂದು ಪರ್ಫೆಕ್ಟ್ ಬೈಕ್ ಬೇಕಪ್ಪ ನನಗೆ ಅಂತ ಅಂದ್ಕೊಂಡ್ರೆ ಗೋ ಫಾರ್ ದ ಹಿಮಾಲಯನ್ 450. ದುಡ್ಡಿದ್ರೆ ಹಿಮಾಲಯನ್ 450 ಇಸ್ ದ ಬೆಸ್ಟ್ ಆಪ್ಷನ್ ರೈಟ್ ನೌ ಇನ್ ದ ಇಂಡಿಯನ್ ಮಾರ್ಕೆಟ್. ಹೋಪ್ಫುಲಿ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.